ತಹಸೀಲ್ದಾರ್ ಭೇಟಿ ವೇಳೆ ಜಾಲಿವುಡ್ ಸ್ಟುಡಿಯೋ ಸಿಬ್ಬಂದಿ ಹೈ ಡ್ರಾಮಾ ಮಾಡಿದ್ದಾರೆ. ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ತಹಸೀಲ್ದಾರ್ಗೆ ಹೇಳಿದ್ದಾರೆ ಸಿಬ್ಬಂದಿ. ಯಾವ ಕೋರ್ಟಿಗೆ ಬೇಕಾದ್ರೂ ಹೋಗಿ ಅಂತ ತಹಸೀಲ್ದಾರ್ ತೇಜಸ್ವಿನಿ ಹೇಳಿದ್ದಾರೆ. ರಜೆ ದಿನದ ಕಾರಣಕ್ಕೆ ನೋಟಿಸ್ ಸ್ವೀಕರಿಸಲ್ಲ ಅಂತ ಸ್ಟುಡಿಯೋ ಸಿಬ್ಬಂದಿ ಹೇಳಿದ್ರು. ಅಧಿಕಾರಿಗಳನ್ನ ಕಳಿಸಿದಾಗ್ಲೇ ನೀವು ಸರಿ ಮಾಡ್ಕೊಳ್ಬೇಕಾಗಿತ್ತು, ನಾವು ನೋಟಿಸ್ ಕೊಟ್ಟಿದ್ದೀವಿ, ನಿಯಮ ಪಾಲಿಸಿ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ನೀವು ನಿಯಮದ ಪ್ರಕಾರ ಇದ್ದಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. 1 ಗಂಟೆ ಸಮಯ ಕೊಡ್ತೀವಿ, ಎಲ್ಲರನ್ನ ಖಾಲಿ ಮಾಡಿಸಿ ಅಂತ ತಾಕೀತು ಮಾಡಿದ್ದಾರೆ. ನಾವು ಸೀಸ್ ಮಾಡ್ತೀವಿ ಅಂತ ರಾಮನಗರ ತಹಸೀಲ್ದಾರ್ ತೇಜಸ್ವಿನಿ ಹೇಳಿದ್ದಾರೆ. ಸಿಬ್ಬಂದಿ ಅಲ್ಲಿ ಹೈ ಡ್ರಾಮಾ ಮಾಡಿದ್ದಾರೆ. ಬಿಗ್ ಬಾಸ್ ಇವೆರಡು ಕಾಪೀಸ್ ನೀವು ರಿಸೀವ್ ಮಾಡ್ಕೊಳ್ಳಿ, ಇಲ್ಲಿ ಸೈನ್ ಹಾಕಿ. ಅವೆರಡರ ಪೊಲ್ಯೂಷನ್ನು ಮಾಲಿನ್ಯ ನಿಯಂತ್ರಣ ಮಾಡೋದಿಲ್ಲ ಕರ್ತವ್ಯ, ನೀವು ಜಾರಿ ಮಾಡ್ಕೊಳ್ಳಿ. ಜಾರಿ ಮಾಡ್ಕೊಂಡು ನಾವು ನಿಮ್ಮ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಆಯ್ತಾ? ಸಾರ್ವಜನಿಕರು ನೀವೇ ಅನೌನ್ಸ್ ಮಾಡಿ ಕಳಿಸ್ಕೊಳ್ಳಿ, ನಾವು ಸೀಸ್ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಇಸ್ ಸಿಂಪಲ್ ಪ್ರೊಸೀಜರ್. ಪೊಲ್ಯೂಷನ್ನು ಮಾಲಿನ್ಯ ನಿಯಂತ್ರಣ ಮಾಡೋದಿಲ್ಲ ಕರ್ತವ್ಯ, ನೀವು ಜಾರಿ ಮಾಡ್ಕೊಳ್ಳಿ. ಜಾರಿ ಮಾಡ್ಕೊಂಡು ನಾವು ನಿಮ್ಮ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಆಯ್ತಾ? ಸಾರ್ವಜನಿಕರು ನೀವೇ ಅನೌನ್ಸ್ ಮಾಡಿ ಕಳಿಸ್ಕೊಳ್ಳಿ, ನಾವು ಸೀಸ್ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಇಸ್ ಸಿಂಪಲ್ ಪ್ರೊಸೀಜರ್. ಪೊಲ್ಯೂಷನ್ನು ಮಾಲಿನ್ಯ ನಿಯಂತ್ರಣ ಮಾಡೋದಿಲ್ಲ ಕರ್ತವ್ಯ, ನೀವು ಜಾರಿ ಮಾಡ್ಕೊಳ್ಳಿ. ಜಾರಿ ಮಾಡ್ಕೊಂಡು ನಾವು ನಿಮ್ಮ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಆಯ್ತಾ? ಸಾರ್ವಜನಿಕರು ನೀವೇ ಅನೌನ್ಸ್ ಮಾಡಿ ಕಳಿಸ್ಕೊಳ್ಳಿ, ನಾವು ಸೀಸ್ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಇಸ್ ಸಿಂಪಲ್ ಪ್ರೊಸೀಜರ್. ಪೊಲ್ಯೂಷನ್ನು ಮಾಲಿನ್ಯ ನಿಯಂತ್ರಣ ಮಾಡೋದಿಲ್ಲ ಕರ್ತವ್ಯ, ನೀವು ಜಾರಿ ಮಾಡ್ಕೊಳ್ಳಿ. ಜಾರಿ ಮಾಡ್ಕೊಂಡು ನಾವು ನಿಮ್ಮ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಆಯ್ತಾ? ಸಾರ್ವಜನಿಕರು ನೀವೇ ಅನೌನ್ಸ್ ಮಾಡಿ ಕಳಿಸ್ಕೊಳ್ಳಿ, ನಾವು ಸೀಸ್ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಇಸ್ ಸಿಂಪಲ್ ಪ್ರೊಸೀಜರ್. ಪೊಲ್ಯೂಷನ್ನು ಮಾಲಿನ್ಯ ನಿಯಂತ್ರಣ ಮಾಡೋದಿಲ್ಲ ಕರ್ತವ್ಯ, ನೀವು ಜಾರಿ ಮಾಡ್ಕೊಳ್ಳಿ. ಜಾರಿ ಮಾಡ್ಕೊಂಡು ನಾವು ನಿಮ್ಮ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಆಯ್ತಾ? ಸಾರ್ವಜನಿಕರು ನೀವೇ ಅನೌನ್ಸ್ ಮಾಡಿ ಕಳಿಸ್ಕೊಳ್ಳಿ, ನಾವು ಸೀಸ್ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಇಸ್ ಸಿಂಪಲ್ ಪ್ರೊಸೀಜರ್. ಪೊಲ್ಯೂಷನ್ನು ಮಾಲಿನ್ಯ ನಿಯಂತ್ರಣ ಮಾಡೋದಿಲ್ಲ ಕರ್ತವ್ಯ, ನೀವು ಜಾರಿ ಮಾಡ್ಕೊಳ್ಳಿ. ಜಾರಿ ಮಾಡ್ಕೊಂಡು ನಾವು ನಿಮ್ಮ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಆಯ್ತಾ? ಸಾರ್ವಜನಿಕರು ನೀವೇ ಅನೌನ್ಸ್ ಮಾಡಿ ಕಳಿಸ್ಕೊಳ್ಳಿ, ನಾವು ಸೀಸ್ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಇಸ್ ಸಿಂಪಲ್ ಪ್ರೊಸೀಜರ್. ಪೊಲ್ಯೂಷನ್ನು ಮಾಲಿನ್ಯ ನಿಯಂತ್ರಣ ಮಾಡೋದಿಲ್ಲ ಕರ್ತವ್ಯ. ಈ ಬಗ್ಗೆ ಮತ್ತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ ಸಂಪರ್ಕದಲ್ಲಿ. ಜಗದೀಶ್, ಇಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿದ ನಂತರ ನೋಟಿಸ್ ಕೊಟ್ಟರು, ಅದಕ್ಕೆ ಯಾಕೆ ಉತ್ತರ ಕೊಟ್ಟಿಲ್ವಂತೆ? ಈ ಹಿಂದೆನೂ ಕೂಡ ಬಿಗ್ ಬಾಸ್ ಮನೆಗೆ ನೋಟಿಸ್ ಕೊಡ್ಲಾಗಿತ್ತು, ಆದ್ರೆ ಈ ಬಾರಿಯ ನೋಟಿಸ್ ಅವರಿಗೆ ಸಂಕಷ್ಟ ತಂದಿಟ್ಟಿದೆ. ಏನ್ ಹೈಡ್ರಾಮಾ ಮಾಡಿದ್ರು ಸಿಬ್ಬಂದಿ? ಏನಂತಂದ್ರೆ ಈ ಏನು ಜಾಲಿವುಡ್ ಆರಂಭವಾಗಿ ಸುಮಾರು 2 ವರ್ಷಗಳು ಆರಂಭ ಆಗಿದೆ. ಹಾಗಾದ್ರೆ 2 ವರ್ಷಗಳಿಂದ ಇದೇ ಫಸ್ಟ್ ಜಾಲಿವುಡ್ ನಿರ್ಮಾಣ ಆದ್ಮೇಲೆ ಇದೇ ಫಸ್ಟ್ ಸೀಸನ್ ಬಿಗ್ ಬಾಸ್ ನಡೀತಾ ಇರೋಂಥದ್ದು. ಹಾಗಾಗಿ ಏನಂತಂದ್ರೆ ಅಧಿಕಾರಿಗಳು ಹಲವು ಬಾರಿ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಏನಂತಂದ್ರೆ ಇಲ್ಲಿ ಜಾಲಿವುಡ್ ಅಲ್ಲಿ ಹಲವಾರು ನೋಟಿಸ್ಗಳನ್ನ ನೀಡಿದ್ರು. ಯಾಕೆ ಅಂತಂದ್ರೆ ನೀವು ಹಲವಾರು ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ, ಹಾಗಾಗಿ ನೀವು ಆ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಕಳೆದ 2 ವರ್ಷಗಳ ಹಿಂದೆ ಕೂಡ ನೋಟಿಸ್ ನ ಇಶ್ಯೂ ಮಾಡಿದ್ರು. ಆದ್ರೆ ಅವ್ರು ಯಾವ್ದನ್ನು ಕೂಡ ಗಾಳಿಗೆ ತೂರಿದ್ರು. ಏನಂತಂದ್ರೆ ನಾವು ನೋಡ್ಕೊಳ್ತೀವಿ ಇದಾಗ್ಲೇ, ಯಾಕೆ ಅಂತಂದ್ರೆ ಜಾಲಿವುಡ್ ಹಾಗೂ ಮುಂಚೆಗೆ ಫಿಲ್ಮ್ ಸಿಟಿ ಅಂತ ಇತ್ತು, ಹಾಗಾಗಿ ಆಗ್ಲೇ ಎಲ್ಲರೂ ತಗೊಂಡಿದ್ದಾರೆ. ಹಾಗಾಗಿ ನಾವು ಇವಾಗ ಏನು ತಗೊಳ್ಳೋಂಥದ್ದಿಲ್ಲ, ಯಾಕೆ ಅಂತಂದ್ರೆ ಹಾಗಾಗಿ ಮೊದ್ಲೇ ತಗೊಂಡಿದ್ದಾರೆ ಅನ್ನೋ ಒಂದು ಬೇಜವಾಬ್ದಾರಿ ಮಾತುಗಳನ್ನು ಕೂಡ ಈ ಜಾಲಿವುಡ್ ನ ಅಧಿಕಾರಿಗಳು ಹೇಳ್ತಾ ಇಂಥದ್ದು. ಹಾಗಾಗಿ ಏನಂತಂದ್ರೆ BMRDA ಇರ್ಬೋದು, ಮತ್ತೆ ಪೊಲೀಸ್ನವ್ರು ಇರ್ಬೋದು, ಮತ್ತೆ ವಾಯು ನಿಯಂತ್ರಣ ಮಂಡಳಿ ಇರ್ಬೋದು, ಹಾಗಾಗಿ ಅವಾಗ ಇವ್ರಿಗೆ ನೋಟಿಸ್ ನ ಇಶ್ಯೂ ಮಾಡಿದ್ದಾರೆ. ಆದ್ರೂ ಕೂಡ ಇವರು ಯಾವುದೇ ನಿಯಮನ್ನು ಕೂಡ ಗಾಳಿಗೆ ತೂರಿ ಈ ಒಂದು ಜಾಲಿವುಡ್ ನ ನಡೆಸ್ತಾ ಬಂದಿದ್ರು ಕಳೆದ 2 ವರ್ಷಗಳಿಂದ. ಆದ್ರೆ ಏನಂತಂದ್ರೆ ಈಗ ಅಧಿಕಾರಿಗಳು ಏನಂತಂದ್ರೆ ಒಂದಷ್ಟು ಬಿಗ್ ಬಾಸ್ ಶುರು ಆದ ನಂತರ ಒಂದಷ್ಟು ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಈ ಒಂದು ನೋಟಿಸ್ ನ ಇಶ್ಯೂ ಆಗಿದೆ ಅನ್ನೋ ಕೂಡ ಕೇಳಿ ಬರ್ತಾ ಇರೋಂಥದ್ದು. ಆದ್ರೆ ಈ ಏನಂತಂದ್ರೆ ಕಳೆದ 2 ವರ್ಷಗಳಿಂದ ಇಲ್ಲದೆ ಇರುವಂತ ನಿಯಮವನ್ನ ಹೀಗೆ ಯಾಕೆ ರಾಜ್ಯ ವಾಯು ಮಂಡಳಿ ಈಗ ನೋಟಿಸ್ ಇಶ್ಯೂ ಮಾಡ್ತು ಅನ್ನೋದು ಕೂಡ ಹಲವಾರು ಸಾರ್ವಜನಿಕರು ಕೂಡ ಕೇಳ್ಬರ್ತದೆ. ಯಾಕೆ ಅಂತಂದ್ರೆ ಕಳೆದ ಅಷ್ಟು ವರ್ಷಗಳಿಂದ ಈ ಒಂದು ಜಾಲಿವುಡ್ ಏನಿದೆ ನಡ್ಕೊಂಡ್ ಬರ್ತಿದೆ, ಅವತ್ತಿಂದ ಮಾಡದೇ ಇರುವಂತಹ ಅಧಿಕಾರಿಗಳು ಈಗ ಯಾಕೆ ಈ ವಿಷಯವನ್ನ ದೊಡ್ಡದು ಮಾಡಿದ್ರು ಅನ್ನೋದು ಕೂಡ ಸ್ಥಳೀಯವಾಗಿ ಒಂದು ಪ್ರಶ್ನೆಯನ್ನ ಮಾಡ್ತಾರಂಥದ್ದು. ಇದನ್ನೆಲ್ಲ ನೋಡಿದ್ರೆ ಅಧಿಕಾರಿಗಳಲ್ಲೂ ಕೂಡ ಒಂದು ನಿರ್ಲಕ್ಷ್ಯ ಮನೋಭಾವನೆ ಇತ್ತು. ಅಧಿಕಾರಿಗಳು ಕೂಡ ಇಲ್ಲಿ ಇರುವಂತಹ ಅಧಿಕಾರಿಗಳ ಜೊತೆ ಮಿಂಗಲ್ ಆಗಿದ್ರು ಅನ್ನೋದು ಕೂಡ ಸಾರ್ವಜನಿಕರು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ
ಸ್ಥಳೀಯವಾಗಿ ಯಾರಾದ್ರೂ ಒಂದು ಫ್ಯಾಕ್ಟ್ರಿನ ನಿರ್ಮಾಣ ಮಾಡ್ಬೇಕು ಅಂದ್ರೆ ಸಾಕಷ್ಟು ಕಾನೂನುಗಳನ್ನ ಪಾಲನೆ ಮಾಡ್ಬೇಕು ಅಂತ ಮುಚ್ಚಿಸ್ತಾರೆ, ಅವಾಗ ಹೋಗಿ ರೈಡ್ಗಳನ್ನ ಮಾಡ್ತಾರೆ. ಆದ್ರೆ ಅಧಿಕಾರಿಗಳು ಇಲ್ಲಿವರೆಗೂ 2 ವರ್ಷಗಳ ಕಾಲ ಈ ಜಾಲಿವುಡ್ ನಡ್ಕೊ ಬಂದ್ರು ಕೂಡ ಇಲ್ಲಿವರೆಗೂ ಕೂಡ ನಿರ್ಲಕ್ಷ್ಯ ಮಾಡಿದ್ರು. ಆದ್ರೆ ಏಕಾಏಕಿ ಇಲ್ಲಿ ಮೊದಲನೇ ಬಾರಿ ಜಾಲಿವುಡ್ ಆದಂತ ಮೊದಲನೇ ಬಾರಿ ಬಿಗ್ ಬಾಸ್ ಆರಂಭ ಆಯ್ತು. ಈ ಆರಂಭ ಆಗಿ 2ನೇ ವಾರಕ್ಕೆ ಬಂದನ್ನ ಕ್ಲೋಸ್ ಮಾಡಿಸಲು ಮುಂದಾಗ್ತಿದ್ದಾರೆ. ಒಟ್ಟಾರೆಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಆ ಅಧಿಕಾರಿಗಳ ವಿರುದ್ಧನೂ ಕೂಡ ಇನ್ನು ಇಲ್ಲಿವರೆಗೂ ಅಧಿಕಾರಿಗಳು ಏನಿದ್ರು ಅವ್ರು ಕೂಡ ಕ್ರಮ ತಗೋಬೇಕು ಅನ್ನೋದು ಸ್ಥಳೀಯರು ಹೇಳ್ತಾರಂಥದ್ದು. ಒಟ್ಟಾರೆಯಾಗಿ ಅಧಿಕಾರಿಗಳು ಇಲ್ಲಿವರೆಗೂ ಮಲಗಿದಂತವ್ರು ಈಗ ಎದ್ದು ಏನು ಜಾಲಿವುಡ್ ಅಲ್ಲಿ ಆಗಿದಂತ ಹಲವಾರು ಲೋಪಗಳೇನಿದ್ದು ಅವನ್ನೆಲ್ಲವನ್ನು ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಒಂದು ಜಾಲಿವುಡ್ಗೆ ಬಂದು ಓಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.